ಇನ್ನು ಕರ್ನಾಟಕದ ಕರಾವಳಿಯಲ್ಲೂ ಕೂಡ ಫೆಂಗಲ್ ಸೈಕ್ಲೋನ್ನ ಎಫೆಕ್ಟ್ ತಟ್ಟಿದೆ. ಗಾಳಿ ಬಹಳ ಹೆಚ್ಚಾಗಿದೆ. ಆಳ ಸಮುದ್ರದಲ್ಲಿ ಕಡಲ ಅಬ್ಬರ ಕೂಡ ಹೆಚ್ಚಾಗಿದೆ. ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ತೆರಳಬೇಡಿ ಅಂತ ಹೇಳಿ ಮೀನುಗಾರರಿಗೆ ಎಚ್ಚರಿಕೆ ರವಾನಿಸಲಾಗಿದೆ. ಬಂದರಿನಲ್ಲಿ ಲಂಗರು ಹಾಕಿದ್ದಾರೆ ಸಾವಿರಾರು ಬೋಟ್ಗಳು. ಯಾವ ಬೋಟ್ಗಳು ಕೂಡ ಸಮುದ್ರಕ್ಕೆ ಇಳಿಯುವಂತ ಸಾಹಸ ಮಾಡಬೇಡಿ. ಕಡಲು ಪ್ರಕ್ಷುಬ್ಧಗೊಂಡಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮೀನುಗಾರರು ಸಮುದ್ರಕ್ಕೆ ಇಳಿಬೇಡಿ ಅನ್ನುವಂಥ ಸೂಚನೆಯನ್ನ ರವಾನೆ ಮಾಡಿರೋದ್ರಿಂದ ಅಪಾಯವನ್ನ ಮೈ ಮೇಲೆ ಎಳೆದುಕೊಂಡಂಥ ಪರಿಸ್ಥಿತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಸಮುದ್ರದ ಬಳಿಗೆ ಹೋಗೋದು, ಬೋಟ್ಗಳನ್ನು ಸಮುದ್ರಕ್ಕೆ ಇಳಿಸೋದು, ಮೀನುಗಾರರು ಇಂಥ ಸಾಹಸಗಳಿಗೆ ಕೈ ಹಾಕಬೇಡಿ ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ರಿಂದ ಎಲ್ಲ ಮೀನುಗಾರಿಕೆಯ ಬೋಟ್ಗಳು ಲಂಗರು ಹಾಕಿ ಸದ್ಯ ಬಂದರಿನಲ್ಲೇ ಇದ್ದಾವೆ. ಸಮುದ್ರಕ್ಕೆ ಯಾರೊಬ್ಬರು ಕೂಡ ಇಳಿದಿಲ್ಲ. ಫೆಂಗಲ್ ಚಂಡಮಾರುತದ ಪರಿಣಾಮದಿಂದ ಕಡಲು ಪ್ರಕ್ಷುಬ್ಧಗೊಂಡಿದೆ. ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಆಳವಾದ ಕಡಲಿನಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರೋದ್ರಿಂದ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಏರಿಳಿತಗಳಾಗಬಹುದು. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯದ ಕರಾವಳಿಯಲ್ಲೂ ಕೂಡ ಕಂಡು ಬರ್ತಾ ಇದೆ. ಈ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೀನುಗಾರಿಕೆಗೆ ತೆರಳದಂತೆ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿರುವಂಥದ್ದು. ಈ ಭಾಗದಲ್ಲಿರುವಂತಹ ಬಂದರು ಪ್ರದೇಶದಲ್ಲಿ ಮೀನುಗಾರಿಕಾ ದೋಣಿಗಳು ಲಂಗರು ಹಾಕಿರುವಂಥದ್ದು. ನಾನೀಗ ಅದೇ ಭಾಗದಲ್ಲಿದ್ದೀನಿ. ಮಂಗಳೂರಿನ ಮೀನುಗಾರಿಕಾ ಬಂದರು ಇದು. ಈ ಭಾಗದಲ್ಲಿ ನೋಡ್ಬೋದು ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ. ಮಳೆ ಇಲ್ಲ. ಮಳೆಯ ಪ್ರಮಾಣ ಚಿಕ್ಕಪಟ್ಟ ಪ್ರಮಾಣದಲ್ಲಿ ಮಳೆ ಆಗಬಹುದು ಅನ್ನೋ ಒಂದು ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಈಗಾಗಲೇ ಮೋಡ ಕವಿದ ವಾತಾವರಣ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಮೀನುಗಾರಿಕಾ ದೋಣಿಗಳು ಕೂಡ ಸಮುದ್ರಕ್ಕೆ ತೆರಳದೆ ಈಗಾಗಲೇ ಇಲ್ಲಿ ಬಂದರಿನಲ್ಲಿ ಲಂಗರು ಹಾಕಿರುವಂಥದ್ದು. ಎರಡೂ ಭಾಗದಲ್ಲಿ ನೋಡಬಹುದು ಸಾವಿರಾರು ಮೀನುಗಾರಿಕಾ ದೋಣಿಗಳು, ಅಂದರೆ ಡೀಪ್ ಸೀಗೆ ಹೋಗುವಂತಹ ಟ್ರಾಲ್ ಬೋಟ್ಗಳಾಗ್ಬೋದು, ಹಾಗೆಯೇ ಪರ್ಸಿನ್ ಬೋಟ್ಗಳು, ಎರಡೂ ದೋಣಿಗಳು ಕೂಡ ಈಗ ಈ ಭಾಗದಲ್ಲಿ ಲಂಗರು ಹಾಕಿರುವಂಥದ್ದು. ಈಗಾಗಲೇ ಸಮುದ್ರಕ್ಕೆ ತೆರಳಿದಂತಹ ಮೀನುಗಾರಿಕಾ ದೋಣಿಗಳು ಕೂಡ ವಾಪಸ್ ಆಗ್ತಾ ಇವೆ. ಈ ಭಾಗದಲ್ಲಿ ಮೀನುಗಾರಿಕೆ ಈಗಾಗಲೇ ಅಂದರೆ ಮತ್ಸ್ಯಕ್ಷಾಮದಿಂದ ಮೀನುಗಾರಿಕೆ ಇಲ್ಲದಂತಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಮುದ್ರಕ್ಕೆ ಹೋಗದೆ ಸಾಧಾರಣ 60% ಬೋಟ್ಗಳು ಲಂಗರು ಹಾಕಿದ್ವು. ಆದರೆ ಫೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಇನ್ನಷ್ಟು ದೋಣಿಗಳು, ಮೀನುಗಾರಿಕಾ ದೋಣಿಗಳು ಈಗ ಈ ಭಾಗದಲ್ಲಿ ಲಂಗರ ಹಾಕಿರುವಂಥದ್ದು. ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ. ಹಾಗೆಯೇ ಡೀಪ್ ಸಿಯಲ್ಲಿ ಅಂದರೆ ಆಳ ಸಮುದ್ರದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸುವ ಹಿನ್ನೆಲೆಯಲ್ಲಿ ಮೀನುಗಾರಿಕೆಗೆ ತೆರಳದಂತೆ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿರುವಂಥದ್ದು. ಯಾರೆಲ್ಲ ಸಮುದ್ರಕ್ಕೆ ಹೋಗಿದ್ದಾರೆ ಕೂಡಲೇ ವಾಪಸ್ ಬರಬೇಕು ಅನ್ನೋ ಒಂದು ಈಗಾಗಲೇ ಸೂಚನೆ ನೀಡುವ ಹಿನ್ನೆಲೆಯಲ್ಲಿ ಬೋಟ್ಗಳು, ಡೀಪ್ ಸಿಗೆ ಹೋದಂಥ ಬೋಟ್ಗಳು ಈಗಾಗಲೇ ವಾಪಸ್ ಬರ್ತಾ ಇರುವಂಥದ್ದು ನೀವು ನೋಡ್ಬೋದು. ಈಗಾಗಲೇ ಅಳವೆ ಬಾಗಿಲಿನಿಂದ ದೋಣಿಗಳು, ಬೋಟ್ಗಳು ವಾಪಸ್ ಬರ್ತಾ ಇದ್ದಾವೆ. ಈ ಭಾಗದ ಮೀನುಗಾರರಿಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಈಗಾಗಲೇ ಮತ್ಸ್ಯಕ್ಷಾಮದಿಂದ ಮೀನು ಸಿಗ್ತಾ ಇರಲಿಲ್ಲ. ಆದರೆ ಈಗ ಕಳೆದ 3 ದಿನಗಳಿಂದ ಮೀನುಗಾರಿಕೆಗೆ ತೆರಳದೆ ಮೀನುಗಾರರು ಕೂಡ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಮೀನುಗಾರರ ಮುಖಂಡರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಏನು ಮುನ್ಸೂಚನೆ ಎಚ್ಚರಿಕೆ ನೀಡಿರುವಂಥದ್ದು? ಈಗ ಪೂರ್ವ ಕರಾವಳಿಯಲ್ಲಿ ಪ್ರಾರಂಭವಾದ ಈ ಚಂಡಮಾರುತ ಫೆಂಗಲ್, ಅದರ ಒಂದು ಎಫೆಕ್ಟ್ ಈಗ ಪಶ್ಚಿಮ ಕರಾವಳಿಯಲ್ಲಿ ಕೂಡ ಕಾಣ್ತಾ ಇದ್ದೇವೆ ನಾವು. ಕಳೆದ 3 ದಿವಸದಿಂದ ಇದರ ತೀವ್ರತೆ ಜಾಸ್ತಿ ಆಗ್ತಿದೆ. ಮೀನುಗಾರಿಕೆ ಇಲಾಖೆ, ಜಿಲ್ಲಾಡಳಿತ ಮೀನುಗಾರರಿಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಏನೆಂದರೆ ಸಮುದ್ರಕ್ಕೆ ತೆರಳದೆ ಮೀನುಗಾರಿಕೆಯನ್ನು ಸ್ಥಗಿತಗೊಳಿಸಿ ತಾವು ದಡಕ್ಕೆ ಬರಬೇಕೆಂದು ಸೂಚಿಸಿದ್ದಾರೆ. ಆ ಪ್ರಕಾರ ಎಲ್ಲ ಬೋಟ್ನವರು, ಪರ್ಸಿನ್ ಬೋಟ್ ಇರಲಿ, ಆಳ ಸಮುದ್ರದ ಬೋಟ್ ಇರಲಿ, ಈಗ ಆಲ್ರೆಡಿ ಈ ಧಕ್ಕೆಯಲ್ಲಿ ಬರ್ತಾ ಇದೆ. ಈ ಮೊದಲೇ ಮೀನುಗಾರಿಕೆಯಲ್ಲಿ ಕುಂಠಿತ ಆಗಿದೆ. ಯಾಕೆಂದರೆ ಮೀನು ಕುಂಠಿತ ಆಗಿದ್ದರಿಂದ ಅದು ವರ್ಕೌಟ್ ಆಗದ ರೀತಿಯಲ್ಲಿದ್ದರಿಂದ ಎಲ್ಲ ಬೋಟಿನವರು, ಡೀಪ್ ಸಿ ಆಳ ಸಮುದ್ರ ಬೋಟಿನವರು ತಮ್ಮ ಬೋಟನ್ನು ಲಂಗರು ಹಾಕಿ ಇಲ್ಲಿದ್ದಾರೆ. ಅಲ್ಪ ಸ್ವಲ್ಪ ಬೋಟು ಮೀನುಗಾರಿಕೆಗೆ ಹೋಗ್ತಾ ಇದೆ. ಆ ಬೋಟು ಕೂಡ ಇವತ್ತು ಈ ದಡಕ್ಕೆ ಬರ್ತಾ ಇದೆ. ಇದರಿಂದಾಗಿ ಮೀನುಗಾರರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಮತ್ತು ಕಷ್ಟ ನಷ್ಟ ಅನುಭವಿಸ್ತಾ ಇದ್ದಾರೆ. ಈ ಒಂದು ಚಂಡಮಾರುತ ನಮಗೆ ಹವಾಮಾನದ ಪ್ರಕಾರ ಇನ್ನೂ 2 ದಿವಸ ಇದೆ. ಹಾಗಾಗಿ ನಾವು ಈಗ ನಿಂತ ಕಡೆಯಲ್ಲಿ ನಾವು ಇದರ ಚಂಡಮಾರುತದ ಗಾಳಿಯ ತೀವ್ರತೆಯನ್ನು ನಾವು ಕಾಣಬಹುದು. ಈ ತೀವ್ರತೆಯ ಗಾಳಿಗೆ ಯಾವ ಒಂದು ಸಣ್ಣ ಬೋಟು ಕೂಡ ಸಮುದ್ರದಲ್ಲಿ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲರೂ ಒಳಗೆ ಬರ್ತಾ ಇದ್ದಾರೆ. ಈಗ ಒಂದು ಕಡೆಯಿಂದ ಮತ್ಸ್ಯಕ್ಷಾಮದಿಂದ ಹೊಡೆತ ಬಿದ್ದಿತ್ತು ಮೀನುಗಾರಿಕೆಗೆ. ಈಗ ಈ
ಚಂಡಮಾರುತದಿಂದ ಕೂಡ ಹೊಡೆತ ಬಿದ್ದಂತಾಗಿದೆ. ಯಾಕಂದರೆ ಮತ್ಸ್ಯಶಾಮದಿಂದ ನಮಗೆ ಆಲ್ರೆಡಿ ಹೊಡೆತ ಬಿದ್ದಿದೆ. ಈಗ ಏನಾಗ್ತದೆ, ಈ ಮೀನುಗಾರಿಕೆಗೆ ಹೋಗುವ ಆಳ ಸಮುದ್ರದ ಬೋಟು ಒಂದು 8 ದಿವಸ 9 ದಿವಸಕ್ಕೆ ಈ ಡೀಸೆಲನ್ನು ತುಂಬಿಸಿ ಐಸನ್ನು ತುಂಬಿಸಿ ಹೋಗ್ತಾರೆ. ಆದರೆ 2-3 ದಿವಸದಲ್ಲಿಗೆ ವಾಪಸ್ ಬರಲಿಕ್ಕೆ ಸಿಕ್ಕಿದರೆ ಮಧ್ಯದಲ್ಲಿ ಅವರಿಗೆ ಲಕ್ಷಗಟ್ಟಲೆ ರೂಪಾಯಿಯ ಕಷ್ಟ ನಷ್ಟ ಉಂಟಾಗ್ತದೆ. ಹಾಗಾಗಿ ಒಂದು ಟ್ರಿಪ್ ಅವರು ಕಂಪ್ಲೀಟ್ ಮಾಡಿ ಬಂದರೆ ಅದರಲ್ಲಿ ಸ್ವಲ್ಪ ಮೀನು ಸಿಕ್ಕಿದರೆ ಸ್ವಲ್ಪ ಲಾಸ್ ಆಗ್ತದೆ. ಆದರೆ ಈ ಪ್ರಕಾರದ ಮಧ್ಯದಲ್ಲೇ ವಾರ್ನಿಂಗ್ ಸಿಕ್ಕಿ ನಾವು ಒಳಗೆ ಬರುವಾಗ ಅದಕ್ಕೆ ಬೇಕಾದ ಮೀನು ಸಿಕ್ಕದೆ ತಾವು ಹೋಗುವಾಗ ಮಾಡಿದ ಖರ್ಚನ್ನು ಭರಿಸಲಾಗದೆ ಇನ್ನೂ ಕೂಡ ಅದಕ್ಕಿಂತ ಜಾಸ್ತಿ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಧನ್ಯವಾದ. ಇದು ಮೀನುಗಾರರ ಮುಖಂಡರ ಮಾತು. ಒಂದು ಈ ಭಾಗದಲ್ಲಿರುವಂಥ ಮೀನುಗಾರರು ಈಗಾಗಲೇ ಮತ್ಸ್ಯಕ್ಷಾಮದಿಂದ ಭಾರಿ ಪೆಟ್ಟು ಅನುಭವಿಸ್ತಾ ಇದ್ದಾರೆ, ನಷ್ಟ ಅನುಭವಿಸ್ತಾ ಇದ್ದಾರೆ. ಈಗ ಈ ಫೆಂಗಲ್ ಚಂಡಮಾರುತದಿಂದ ಕೂಡ ಮತ್ತೆರಡು-ಮೂರು ದಿನಗಳ ಕಾಲ ಮೀನುಗಾರಿಕೆಗೆ ತೆರಳದಂತೆ ಈಗಾಗಲೇ ಸೂಚನೆ ನೀಡುವ ಹಿನ್ನೆಲೆಯಲ್ಲಿ ಮತ್ತಷ್ಟು ನಷ್ಟ ಅನುಭವಿಸುವಂಥ ಒಂದು ಸಂದರ್ಭ ಬಂದಿದೆ. ಈ ಹಿನ್ನೆಲೆ ಈ ಭಾಗದಲ್ಲಿ ಮತ್ತೆರಡು ದಿನಗಳ ಕಾಲ ಮಳೆ ಆಗುವ ಸಂಭವ ಇದೆ. ಆದರೆ ಗಾಳಿಯ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳುತ್ತಾ ಇಲ್ಲ. ಇನ್ನೆರಡು ದಿನಗಳ ಕಾಲ ಈ ಎಫೆಕ್ಟ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮೀನುಗಾರರು 2 ದಿನಗಳ ಕಾಲ 2 ಮತ್ತು 3 ದಿನಗಳ ಕಾಲ ಈ ಭಾಗದ ಬಂದರಿನಲ್ಲಿ ಲಂಗರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.